ಕನ್ನಡ ನಾಡು ನುಡಿ ನೆಲ ಜಲ ಅಂಥೇಳಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು. ಗೋಕಾಕ್ ಚಳುವಳಿ ಆಗಿರ್ಬೋದು, ಇನ್ನು ಕರ್ನಾಟಕದ ಏಕೀಕರಣಕ್ಕೆ ಕೂಡ ದುಡಿದಂತಹ ಮಹಾನ್ ಚೇತನ ಅಂತಂದರೆ ತಪ್ಪಾಗಲಾರದು. ನಾನಿವತ್ತು ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದಲ್ಲಿದ್ದೇನೆ. ಹಲಗೇರಿ ಗ್ರಾಮದ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮುಂದೆ ಇದ್ದೇನೆ. ನಿಜಕ್ಕೂ ಬೇಸರ ಸಂಗತಿ ನಾನು ತೋರಿಸ್ತಾ ಹೋಗ್ತೀನಿ, ನನ್ನ ಕ್ಯಾಮರಾಮನ್ ಸಂಗತಿ ತೋರಿಸ್ತಾ ಹೋಗ್ತಾರೆ. ಬೇಸರ ಆಗ್ತಾ ಇದೆ, ಯಾಕಂದರೆ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸುವಂಥವ್ರು ಹಿರಿಯ ಪತ್ರಕರ್ತರು, ಶತಾಯುಷಿಗಳು ಪಾಟೀಲ್ ಪುಟ್ಟಪ್ಪನವರ ಏನು ನಿಧನರಾದ ತಕ್ಷಣ ಸರ್ಕಾರದ ಸಕಲ ಗೌರವಗಳನ್ನು ನೀಡಿ ಅವರನ್ನು ಇಲ್ಲಿ ಅಂತ್ಯಕ್ರಿಯೆ ನಡೆಸಿದ್ರು. ಅದಾದ ಬಳಿಕ ಇದೀಗ ನೋಡ್ತಿರೋ ದೃಶ್ಯದಲ್ಲಿ ಯಾವುದೋ ಹಾಳು ಕೊಂಪೆ ಅಂತ ಆಗಿರುವಂಥದ್ದು. ಯಾಕಂದರೆ ಒಬ್ಬ ಚಿತ್ರನಟ ಯಾರಾದರೂ ತೀರಿ ಹೋದರೆ ಅವರ ಮೂರ್ತಿಯನ್ನು ನೀಡುವಂಥದ್ದಾಗಿರ್ಬೋದು, ಇನ್ನು ಅವರದೇ ಆದಂತಹ ವಿಶೇಷವಾಗಿ ಅಲಂಕಾರ ಮಾಡುವಂಥ ವ್ಯವಸ್ಥೆ ಆಗಿರ್ಬೋದು, ಪೂಜೆ ಪುರಸ್ಕಾರಗಳನ್ನು ಮಾಡುವಂಥ ವ್ಯವಸ್ಥೆ ಇರುವಂಥದ್ದು. ಆದರೆ ಕನ್ನಡಕ್ಕೆ, ನಾಡು ನುಡಿ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರುವಂಥದ್ದು, ಕನ್ನಡದ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿಗಳ ವ್ಯವಸ್ಥೆ ನೋಡ್ತಾ ಹೋದರೆ ಅದು ನಿಜಕ್ಕೂ ಬೇಸರ ಆಗ್ತಾ ಇರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ಈ ರೀತಿ ಗಿಡಗಂಟೆಗಳು ಬೆಳೆದಿರುವಂಥದ್ದು, ಯಾಕಂದರೆ ಇದು ಪಾಟೀಲ್ ಪುಟ್ಟಪ್ಪನವರದ್ದು, ಹಿರಿಯ ಪತ್ರಕರ್ತರು ಕೂಡ ಹೌದು. ಈ ರೀತಿ ಅಂದರೆ ಇದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು, ಇಟ್ಟಿಗೆಗಳನ್ನು ಕಾಣ್ತಾ ಇದ್ದಾವೆ. ಇವು ಕೂಡ ಸ್ಥಳೀಯ ಶಿಕ್ಷಕರೊಬ್ಬರು ಇಲ್ಲಿಯ ಪರಿಸ್ಥಿತಿಯನ್ನು ನೋಡೋಕ್ಕಾಗದೇ ಇಲ್ಲಿ ಬಂದು ಅವ್ರ ಸ್ವಂತ ಖರ್ಚಿನಲ್ಲಿ ಇಟ್ಟಿಗೆಗಳನ್ನು ತಂದು ಕಟ್ಟೆಯನ್ನು ಮಾಡಿದ್ರು. ಅಂದರೆ ಇದೊಂದು ಅವರು ಹಲಗೇರಿಯಲ್ಲಿರ್ತಕ್ಕಂಥ ಅವರದೇ ಆದಂಥ ಅಡಿಕೆ ತೋಟ. ಇದು ಈ ತೋಟದಲ್ಲಿ ಪಾಟೀಲ್ ಪುಟ್ಟಪ್ಪರವರ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅದು ಸರ್ಕಾರಿ ಸಕಲ ಗೌರವವನ್ನು ಕೊಡ್ತಾರೆ. ತದನಂತರ ತಹಸೀಲ್ದಾರ್ ಆಗಿರ್ಬೋದು, ಸ್ಥಳೀಯ ಜನರು, ಮುಖಂಡರು, ರೈತ ಸಂಘದವರು ಸುಮಾರು ಬಾರಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಅವರ ಅವ್ರು ತೀರಿದ ನಂತರ ಮಾಡಿದಂಥ ಈ ಒಂದು ಜಾಗವನ್ನು ಅಭಿವೃದ್ಧಿ ಮಾಡಬೇಕು, ಪಾಟೀಲ್ ಪುಟ್ಟಪ್ಪನವರ ನೆನಪನ್ನು ಇಟ್ಕೋಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಮುಂದಾದರೆ ಯಾವುದೇ ಕಾರಣಕ್ಕೂ ಮಾತ್ರ ಸರ್ಕಾರದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಹೊಣೆ ಆಗಿರುವಂಥದ್ದು. ಇಂಥ ವಿಶೇಷ ದೇಶಕನ್ನಂಥ ಚೇತನನ ಬದುಕು ಈ ರೀತಿ ಆದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅಂತೇಳಿ ಅಲ್ಲೊಂದು ಚಿಕ್ಕದಾದೊಂದು ಬೋರ್ಡ್ ಹಾಕಿದರೆ ಆ ಬೋರ್ಡ್ ಕೂಡ ಕಾಣಲ್ಲ. ಮುಳ್ಳಿನ ಕಂಟೆಗಳಲ್ಲಿ ಇರುವಂಥದ್ದು ಆ ಬೋರ್ಡು. ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಸ್ಥಳ ಹಲಗೇರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ದೃಶ್ಯದಲ್ಲಿ ದೂರದಲ್ಲಿ ಕಾಣ್ತಾ ಇರೋವಂಥದ್ದು. ಇಲ್ಲಿ ಈ ರೀತಿ ಒಬ್ಬ ಚೇತನನ ಸಾವಿನ ನಂತರ ಅವರ ಸಮಾಧಿಗೆ ಜನರು ಕೊಡುವಂಥ ಗೌರವ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಎಲ್ಲಿದ್ದೀರಿ? ಹಾಗಾದರೆ ಯಾರೋ ಫಿಲ್ಮ್ ಆ್ಯಕ್ಟ್ರು ಏನೋ ಸಮಸ್ಯೆಯಾಗಿ ಸತ್ತು ಅಂದರೆ ಅವ್ರಿಗೆ ಸಮಾಧಾನ ಮಾಡ್ತೀರಿ. ಈ ರೀತಿ ಹೆಸರನ್ನು ಮಾಡಿದಂಥವ್ರು, ಕನ್ನಡ ನುಡಿಗಾಗಿ ತಮ್ಮ ಜೀವನ ತೆತ್ತಂಥ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮಾತ್ರ ಅನಾಥವಾಗಿರುವಂಥದ್ದು. ಇನ್ನಾದರೂ ವರದಿ ನೋಡಿ ಎಚ್ಚೆತ್ತು ಅಧಿಕಾರಿಗಳು ಈ ಸಮಾಧಿಯನ್ನು ಅಭಿವೃದ್ಧಿಪಡಿಸಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕನ್ನಡ ನಾಡು ನುಡಿ ನೆಲ ಜಲ ಅಂಥೇಳಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು. ಗೋಕಾಕ್ ಚಳುವಳಿ ಆಗಿರ್ಬೋದು, ಇನ್ನು ಕರ್ನಾಟಕದ ಏಕೀಕರಣಕ್ಕೆ ಕೂಡ ದುಡಿದಂತಹ ಮಹಾನ್ ಚೇತನ ಅಂತಂದರೆ ತಪ್ಪಾಗಲಾರದು. ನಾನಿವತ್ತು ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದಲ್ಲಿದ್ದೇನೆ. ಹಲಗೇರಿ ಗ್ರಾಮದ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮುಂದೆ ಇದ್ದೇನೆ. ನಿಜಕ್ಕೂ ಬೇಸರ ಸಂಗತಿ ನಾನು ತೋರಿಸ್ತಾ ಹೋಗ್ತೀನಿ, ನನ್ನ ಕ್ಯಾಮರಾಮನ್ ಸಂಗತಿ ತೋರಿಸ್ತಾ ಹೋಗ್ತಾರೆ. ಬೇಸರ ಆಗ್ತಾ ಇದೆ, ಯಾಕಂದರೆ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸುವಂಥವ್ರು ಹಿರಿಯ ಪತ್ರಕರ್ತರು, ಶತಾಯುಷಿಗಳು ಪಾಟೀಲ್ ಪುಟ್ಟಪ್ಪನವರ ನಿಧನರಾದ ತಕ್ಷಣ ಸರ್ಕಾರದ ಸಕಲ ಗೌರವಗಳನ್ನು ನೀಡಿ ಅವರನ್ನು ಇಲ್ಲಿ ಅಂತ್ಯಕ್ರಿಯೆ ನಡೆಸಿದ್ರು. ಅದಾದ ಬಳಿಕ ಇದೀಗ ನೋಡ್ತಿರೋ ದೃಶ್ಯದಲ್ಲಿ ಯಾವುದೋ ಹಾಳು ಕೊಂಪೆ ಅಂತ ಆಗಿರುವಂಥದ್ದು. ಯಾಕಂದರೆ ಒಬ್ಬ ಚಿತ್ರನಟ ಯಾರಾದರೂ ತೀರಿ ಹೋದರೆ ಅವರ ಮೂರ್ತಿಯನ್ನು ನೀಡುವಂಥದ್ದಾಗಿರ್ಬೋದು, ಇನ್ನು ಅವರದೇ ಆದಂತಹ ವಿಶೇಷವಾಗಿ ಅಲಂಕಾರ ಮಾಡುವಂಥ ವ್ಯವಸ್ಥೆ ಆಗಿರ್ಬೋದು, ಪೂಜೆ ಪುರಸ್ಕಾರಗಳನ್ನು ಮಾಡುವಂಥ ವ್ಯವಸ್ಥೆ ಇರುವಂಥದ್ದು. ಆದರೆ ಕನ್ನಡಕ್ಕೆ, ನಾಡು ನುಡಿ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರುವಂಥದ್ದು, ಕನ್ನಡದ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿಗಳ ವ್ಯವಸ್ಥೆ ನೋಡ್ತಾ ಹೋದರೆ ಅದು ನಿಜಕ್ಕೂ ಬೇಸರ ಆಗ್ತಾ ಇರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ಈ ರೀತಿ ಗಿಡಗಂಟೆಗಳು ಬೆಳೆದಿರುವಂಥದ್ದು, ಯಾಕಂದರೆ ಇದು ಪಾಟೀಲ್ ಪುಟ್ಟಪ್ಪನವರದ್ದು, ಹಿರಿಯ ಪತ್ರಕರ್ತರು ಕೂಡ ಹೌದು. ಈ ರೀತಿ ಅಂದರೆ ಇದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು, ಇಟ್ಟಿಗೆಗಳನ್ನು ಕಾಣ್ತಾ ಇದ್ದಾವೆ. ಇವು ಕೂಡ ಸ್ಥಳೀಯ ಶಿಕ್ಷಕರೊಬ್ಬರು ಇಲ್ಲಿಯ ಪರಿಸ್ಥಿತಿಯನ್ನು ನೋಡೋಕ್ಕಾಗದೇ ಇಲ್ಲಿ ಬಂದು ಅವ್ರ ಸ್ವಂತ ಖರ್ಚಿನಲ್ಲಿ ಇಟ್ಟಿಗೆಗಳನ್ನು ತಂದು ಕಟ್ಟೆಯನ್ನು ಮಾಡಿದ್ರು. ಅಂದರೆ ಇದೊಂದು ಅವರು ಹಲಗೇರಿಯಲ್ಲಿರ್ತಕ್ಕಂಥ ಅವರದೇ ಆದಂಥ ಅಡಿಕೆ ತೋಟ. ಇದು ಈ ತೋಟದಲ್ಲಿ ಪಾಟೀಲ್ ಪುಟ್ಟಪ್ಪರವರ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅದು ಸರ್ಕಾರಿ ಸಕಲ ಗೌರವವನ್ನು ಕೊಡ್ತಾರೆ. ತದನಂತರ ತಹಸೀಲ್ದಾರ್ ಆಗಿರ್ಬೋದು, ಸ್ಥಳೀಯ ಜನರು, ಮುಖಂಡರು, ರೈತ ಸಂಘದವರು ಸುಮಾರು ಬಾರಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಅವರ ಅವ್ರು ತೀರಿದ ನಂತರ ಮಾಡಿದಂಥ ಈ ಒಂದು ಜಾಗವನ್ನು ಅಭಿವೃದ್ಧಿ ಮಾಡಬೇಕು, ಪಾಟೀಲ್ ಪುಟ್ಟಪ್ಪನವರ ನೆನಪನ್ನು ಇಟ್ಕೋಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಮುಂದಾದರೆ ಯಾವುದೇ ಕಾರಣಕ್ಕೂ ಮಾತ್ರ ಸರ್ಕಾರದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಹೊಣೆ ಆಗಿರುವಂಥದ್ದು. ಇಂಥ ವಿಶೇಷ ದೇಶಕನ್ನಂಥ ಚೇತನನ ಬದುಕು ಈ ರೀತಿ ಆದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅಂತೇಳಿ ಅಲ್ಲೊಂದು ಚಿಕ್ಕದಾದೊಂದು ಬೋರ್ಡ್ ಹಾಕಿದರೆ ಆ ಬೋರ್ಡ್ ಕೂಡ ಕಾಣಲ್ಲ. ಮುಳ್ಳಿನ ಕಂಟೆಗಳಲ್ಲಿ ಇರುವಂಥದ್ದು ಆ ಬೋರ್ಡು. ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಸ್ಥಳ ಹಲಗೇರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ದೃಶ್ಯದಲ್ಲಿ ದೂರದಲ್ಲಿ ಕಾಣ್ತಾ ಇರೋವಂಥದ್ದು. ಇಲ್ಲಿ ಈ ರೀತಿ ಒಬ್ಬ ಚೇತನನ ಸಾವಿನ ನಂತರ ಅವರ ಸಮಾಧಿಗೆ ಜನರು ಕೊಡುವಂಥ ಗೌರವ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಎಲ್ಲಿದ್ದೀರಿ? ಹಾಗಾದರೆ ಯಾರೋ ಫಿಲ್ಮ್ ಆ್ಯಕ್ಟ್ರು ಏನೋ ಸಮಸ್ಯೆಯಾಗಿ ಸತ್ತು ಅಂದರೆ ಅವ್ರಿಗೆ ಸಮಾಧಾನ ಮಾಡ್ತೀರಿ. ಈ ರೀತಿ ಹೆಸರನ್ನು ಮಾಡಿದಂಥವ್ರು, ಕನ್ನಡ ನುಡಿಗಾಗಿ ತಮ್ಮ ಜೀವನ ತೆತ್ತಂಥ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮಾತ್ರ ಅನಾಥವಾಗಿರುವಂಥದ್ದು. ಇನ್ನಾದರೂ ವರದಿ ನೋಡಿ ಎಚ್ಚೆತ್ತು ಅಧಿಕಾರಿಗಳು ಈ ಸಮಾಧಿಯನ್ನು ಅಭಿವೃದ್ಧಿಪಡಿಸಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ
ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. ಕನ್ನಡ ನಾಡು ನುಡಿ ನೆಲ ಜಲ ಅಂಥೇಳಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು. ಗೋಕಾಕ್ ಚಳುವಳಿ ಆಗಿರ್ಬೋದು, ಇನ್ನು ಕರ್ನಾಟಕದ ಏಕೀಕರಣಕ್ಕೆ ಕೂಡ ದುಡಿದಂತಹ ಮಹಾನ್ ಚೇತನ ಅಂತಂದರೆ ತಪ್ಪಾಗಲಾರದು. ನಾನಿವತ್ತು ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದಲ್ಲಿದ್ದೇನೆ. ಹಲಗೇರಿ ಗ್ರಾಮದ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮುಂದೆ ಇದ್ದೇನೆ. ನಿಜಕ್ಕೂ ಬೇಸರ ಸಂಗತಿ ನಾನು ತೋರಿಸ್ತಾ ಹೋಗ್ತೀನಿ, ನನ್ನ ಕ್ಯಾಮರಾಮನ್ ಸಂಗತಿ ತೋರಿಸ್ತಾ ಹೋಗ್ತಾರೆ. ಬೇಸರ ಆಗ್ತಾ ಇದೆ, ಯಾಕಂದರೆ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸುವಂಥವ್ರು ಹಿರಿಯ ಪತ್ರಕರ್ತರು, ಶತಾಯುಷಿಗಳು ಪಾಟೀಲ್ ಪುಟ್ಟಪ್ಪನವರ ಏನು ನಿಧನರಾದ ತಕ್ಷಣ ಸರ್ಕಾರದ ಸಕಲ ಗೌರವಗಳನ್ನು ನೀಡಿ ಅವರನ್ನು ಇಲ್ಲಿ ಅಂತ್ಯಕ್ರಿಯೆ ನಡೆಸಿದ್ರು. ಅದಾದ ಬಳಿಕ ಇದೀಗ ನೋಡ್ತಿರೋ ದೃಶ್ಯದಲ್ಲಿ ಯಾವುದೋ ಹಾಳು ಕೊಂಪೆ ಅಂತ ಆಗಿರುವಂಥದ್ದು. ಯಾಕಂದರೆ ಒಬ್ಬ ಚಿತ್ರನಟ ಯಾರಾದರೂ ತೀರಿ ಹೋದರೆ ಅವರ ಮೂರ್ತಿಯನ್ನು ನೀಡುವಂಥದ್ದಾಗಿರ್ಬೋದು, ಇನ್ನು ಅವರದೇ ಆದಂತಹ ವಿಶೇಷವಾಗಿ ಅಲಂಕಾರ ಮಾಡೋಂಥ ವ್ಯವಸ್ಥೆ ಆಗಿರ್ಬೋದು, ಪೂಜೆ ಪುರಸ್ಕಾರಗಳನ್ನು ಮಾಡುವಂಥ ವ್ಯವಸ್ಥೆ ಇರುವಂಥದ್ದು. ಆದರೆ ಕನ್ನಡಕ್ಕೆ, ನಾಡು ನುಡಿ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರುವಂಥದ್ದು, ಕನ್ನಡದ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿಗಳ ವ್ಯವಸ್ಥೆ ನೋಡ್ತಾ ಹೋದರೆ ಅದು ನಿಜಕ್ಕೂ ಬೇಸರ ಆಗ್ತಾ ಇರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ಈ ರೀತಿ ಗಿಡಗಂಟೆಗಳು ಬೆಳೆದಿರುವಂಥದ್ದು, ಯಾಕಂದರೆ ಇದು ಪಾಟೀಲ್ ಪುಟ್ಟಪ್ಪನವರದ್ದು, ಹಿರಿಯ ಪತ್ರಕರ್ತರು ಕೂಡ ಹೌದು. ಈ ರೀತಿ ಅಂದರೆ ಇದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು, ಇಟ್ಟಿಗೆಗಳನ್ನು ಕಾಣ್ತಾ ಇದ್ದಾವೆ. ಇವು ಕೂಡ ಸ್ಥಳೀಯ ಶಿಕ್ಷಕರೊಬ್ಬರು ಇಲ್ಲಿಯ ಪರಿಸ್ಥಿತಿಯನ್ನು ನೋಡೋಕ್ಕಾಗದೇ ಇಲ್ಲಿ ಬಂದು ಅವ್ರ ಸ್ವಂತ ಖರ್ಚಿನಲ್ಲಿ ಇಟ್ಟಿಗೆಗಳನ್ನು ತಂದು ಕಟ್ಟೆಯನ್ನು ಮಾಡಿದ್ರು. ಅಂದರೆ ಇದೊಂದು ಅವರು ಹಲಗೇರಿಯಲ್ಲಿರ್ತಕ್ಕಂಥ ಅವರದೇ ಆದಂಥ ಅಡಿಕೆ ತೋಟ. ಇದು ಈ ತೋಟದಲ್ಲಿ ಪಾಟೀಲ್ ಪುಟ್ಟಪ್ಪರವರ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅದು ಸರ್ಕಾರಿ ಸಕಲ ಗೌರವವನ್ನು ಕೊಡ್ತಾರೆ. ತದನಂತರ ತಹಸೀಲ್ದಾರ್ ಆಗಿರ್ಬೋದು, ಸ್ಥಳೀಯ ಜನರು, ಮುಖಂಡರು, ರೈತ ಸಂಘದವರು ಸುಮಾರು ಬಾರಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಅವರ ಅವ್ರು ತೀರಿದ ನಂತರ ಮಾಡಿದಂಥ ಈ ಒಂದು ಜಾಗವನ್ನು ಅಭಿವೃದ್ಧಿ ಮಾಡಬೇಕು, ಪಾಟೀಲ್ ಪುಟ್ಟಪ್ಪನವರ ನೆನಪನ್ನು ಇಟ್ಕೋಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಮುಂದಾದರೆ ಯಾವುದೇ ಕಾರಣಕ್ಕೂ ಮಾತ್ರ ಸರ್ಕಾರದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಹೊಣೆ ಆಗಿರುವಂಥದ್ದು. ಇಂಥ ವಿಶೇಷ ದೇಶ ಕಂಡಂಥ ಚೇತನನ ಬದುಕು ಈ ರೀತಿ ಆದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅಂತೇಳಿ ಅಲ್ಲೊಂದು ಚಿಕ್ಕದಾದೊಂದು ಬೋರ್ಡ್ ಹಾಕಿದರೆ ಆ ಬೋರ್ಡ್ ಕೂಡ ಕಾಣಲ್ಲ. ಮುಳ್ಳಿನ ಕಂಟೆಗಳಲ್ಲಿ ಇರುವಂಥದ್ದು ಆ ಬೋರ್ಡು. ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಸ್ಥಳ ಹಲಗೇರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ದೃಶ್ಯದಲ್ಲಿ ದೂರದಲ್ಲಿ ಕಾಣ್ತಾ ಇರೋವಂಥದ್ದು. ಇಲ್ಲಿ ಈ ರೀತಿ ಒಬ್ಬ ಚೇತನನ ಸಾವಿನ ನಂತರ ಅವರ ಸಮಾಧಿಗೆ ಜನರು ಕೊಡುವಂಥ ಗೌರವ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಎಲ್ಲಿದ್ದೀರಿ? ಹಾಗಾದರೆ ಯಾರೋ ಫಿಲ್ಮ್ ಆ್ಯಕ್ಟ್ರು ಏನೋ ಸಮಸ್ಯೆ ಆಗಿ ಸತ್ತು ಅಂದರೆ ಅವ್ರಿಗೆ ಸಮಾಧಾನ ಮಾಡ್ತೀರಿ. ಈ ರೀತಿ ಹೆಸರನ್ನು ಮಾಡಿದಂಥವ್ರು, ಕನ್ನಡ ನುಡಿಗಾಗಿ ತಮ್ಮ ಜೀವನ ತೆತ್ತಂಥ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮಾತ್ರ ಅನಾಥವಾಗಿರುವಂಥದ್ದು. ಇನ್ನಾದರೂ ವರದಿ ನೋಡಿ ಎಚ್ಚೆತ್ತು ಅಧಿಕಾರಿಗಳು ಈ ಸಮಾಧಿಯನ್ನು ಅಭಿವೃದ್ಧಿಪಡಿಸಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. ಕನ್ನಡ ನಾಡು ನುಡಿ ನೆಲ ಜಲ ಅಂಥೇಳಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು. ಗೋಕಾಕ್ ಚಳುವಳಿ ಆಗಿರ್ಬೋದು, ಇನ್ನು ಕರ್ನಾಟಕದ ಏಕೀಕರಣಕ್ಕೆ ಕೂಡ ದುಡಿದಂತಹ ಮಹಾನ್ ಚೇತನ ಅಂತಂದರೆ ತಪ್ಪಾಗಲಾರದು. ನಾನಿವತ್ತು ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದಲ್ಲಿದ್ದೇನೆ. ಹಲಗೇರಿ ಗ್ರಾಮದ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮುಂದೆ ಇದ್ದೇನೆ. ನಿಜಕ್ಕೂ ಬೇಸರ ಸಂಗತಿ ನಾನು ತೋರಿಸ್ತಾ ಹೋಗ್ತೀನಿ, ನನ್ನ ಕ್ಯಾಮರಾಮನ್ ಸಂಗತಿ ತೋರಿಸ್ತಾ ಹೋಗ್ತಾರೆ. ಬೇಸರ ಆಗ್ತಾ ಇದೆ, ಯಾಕಂದರೆ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸುವಂಥವ್ರು ಹಿರಿಯ ಪತ್ರಕರ್ತರು, ಶತಾಯುಷಿಗಳು ಪಾಟೀಲ್ ಪುಟ್ಟಪ್ಪನವರ ನಿಧನರಾದ ತಕ್ಷಣ ಸರ್ಕಾರದ ಸಕಲ ಗೌರವಗಳನ್ನು ನೀಡಿ ಅವರನ್ನು ಇಲ್ಲಿ ಅಂತ್ಯಕ್ರಿಯೆ ನಡೆಸಿದ್ರು. ಅದಾದ ಬಳಿಕ ಇದೀಗ ನೋಡ್ತಿರೋ ದೃಶ್ಯದಲ್ಲಿ ಯಾವುದೋ ಹಾಳು ಕೊಂಪೆ ಅಂತ ಆಗಿರುವಂಥದ್ದು. ಯಾಕಂದರೆ ಒಬ್ಬ ಚಿತ್ರನಟ ಯಾರಾದರೂ ತೀರಿ ಹೋದರೆ ಅವರ ಮೂರ್ತಿಯನ್ನು ನೀಡುವಂಥದ್ದಾಗಿರ್ಬೋದು, ಇನ್ನು ಅವರದೇ ಆದಂತಹ ವಿಶೇಷವಾಗಿ ಅಲಂಕಾರ ಮಾಡೋಂಥ ವ್ಯವಸ್ಥೆ ಆಗಿರ್ಬೋದು, ಪೂಜೆ ಪುರಸ್ಕಾರಗಳನ್ನು ಮಾಡುವಂಥ ವ್ಯವಸ್ಥೆ ಇರುವಂಥದ್ದು. ಆದರೆ ಕನ್ನಡಕ್ಕೆ, ನಾಡು ನುಡಿ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರುವಂಥದ್ದು, ಕನ್ನಡದ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿಗಳ ವ್ಯವಸ್ಥೆ ನೋಡ್ತಾ ಹೋದರೆ ಅದು ನಿಜಕ್ಕೂ ಬೇಸರ ಆಗ್ತಾ ಇರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ಈ ರೀತಿ ಗಿಡಗಂಟೆಗಳು ಬೆಳೆದಿರುವಂಥದ್ದು, ಯಾಕಂದರೆ ಇದು ಪಾಟೀಲ್ ಪುಟ್ಟಪ್ಪನವರದ್ದು, ಹಿರಿಯ ಪತ್ರಕರ್ತರು ಕೂಡ ಹೌದು. ಈ ರೀತಿ ಅಂದರೆ ಇದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು, ಇಟ್ಟಿಗೆಗಳನ್ನು ಕಾಣ್ತಾ ಇದ್ದಾವೆ. ಇವು ಕೂಡ ಸ್ಥಳೀಯ ಶಿಕ್ಷಕರೊಬ್ಬರು ಇಲ್ಲಿಯ ಪರಿಸ್ಥಿತಿಯನ್ನು ನೋಡೋಕ್ಕಾಗದೇ ಇಲ್ಲಿ ಬಂದು ಅವ್ರ ಸ್ವಂತ ಖರ್ಚಿನಲ್ಲಿ ಇಟ್ಟಿಗೆಗಳನ್ನು ತಂದು ಕಟ್ಟೆಯನ್ನು ಮಾಡಿದ್ರು. ಅಂದರೆ ಇದೊಂದು ಅವರು ಹಲಗೇರಿಯಲ್ಲಿರ್ತಕ್ಕಂಥ ಅವರದೇ ಆದಂಥ ಅಡಿಕೆ ತೋಟ. ಇದು ಈ ತೋಟದಲ್ಲಿ ಪಾಟೀಲ್ ಪುಟ್ಟಪ್ಪರವರ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅದು ಸರ್ಕಾರಿ ಸಕಲ ಗೌರವವನ್ನು ಕೊಡ್ತಾರೆ. ತದನಂತರ ತಹಸೀಲ್ದಾರ್ ಆಗಿರ್ಬೋದು, ಸ್ಥಳೀಯ ಜನರು, ಮುಖಂಡರು, ರೈತ ಸಂಘದವರು ಸುಮಾರು ಬಾರಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಅವರ ಅವ್ರು ತೀರಿದ ನಂತರ ಮಾಡಿದಂಥ ಈ ಒಂದು ಜಾಗವನ್ನು ಅಭಿವೃದ್ಧಿ ಮಾಡಬೇಕು, ಪಾಟೀಲ್ ಪುಟ್ಟಪ್ಪನವರ ನೆನಪನ್ನು ಇಟ್ಕೋಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಮುಂದಾದರೆ ಯಾವುದೇ ಕಾರಣಕ್ಕೂ ಮಾತ್ರ ಸರ್ಕಾರದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಹೊಣೆ ಆಗಿರುವಂಥದ್ದು. ಇಂಥ ವಿಶೇಷ ದೇಶ ಕಂಡಂಥ ಚೇತನನ ಬದುಕು ಈ ರೀತಿ ಆದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅಂತೇಳಿ ಅಲ್ಲೊಂದು ಚಿಕ್ಕದಾದೊಂದು ಬೋರ್ಡ್ ಹಾಕಿದರೆ ಆ ಬೋರ್ಡ್ ಕೂಡ ಕಾಣಲ್ಲ. ಮುಳ್ಳಿನ ಕಂಟೆಗಳಲ್ಲಿ ಇರುವಂಥದ್ದು ಆ ಬೋರ್ಡು. ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಸ್ಥಳ ಹಲಗೇರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ದೃಶ್ಯದಲ್ಲಿ ದೂರದಲ್ಲಿ ಕಾಣ್ತಾ ಇರೋವಂಥದ್ದು. ಇಲ್ಲಿ ಈ ರೀತಿ ಒಬ್ಬ
ಚೇತನನ ಸಾವಿನ ನಂತರ ಅವರ ಸಮಾಧಿಗೆ ಜನರು ಕೊಡುವಂಥ ಗೌರವ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಎಲ್ಲಿದ್ದೀರಿ? ಹಾಗಾದರೆ ಯಾರೋ ಫಿಲ್ಮ್ ಆ್ಯಕ್ಟ್ರು ಏನೋ ಸಮಸ್ಯೆಯಾಗಿ ಸತ್ತು ಅಂದರೆ ಅವ್ರಿಗೆ ಸಮಾಧಾನ ಮಾಡ್ತೀರಿ. ಈ ರೀತಿ ಹೆಸರನ್ನು ಮಾಡಿದಂಥವ್ರು, ಕನ್ನಡ ನುಡಿಗಾಗಿ ತಮ್ಮ ಜೀವನ ತೆತ್ತಂಥ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮಾತ್ರ ಅನಾಥವಾಗಿರುವಂಥದ್ದು. ಇನ್ನಾದರೂ ವರದಿ ನೋಡಿ ಎಚ್ಚೆತ್ತು ಅಧಿಕಾರಿಗಳು ಈ ಸಮಾಧಿಯನ್ನು ಅಭಿವೃದ್ಧಿಪಡಿಸಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.